ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ಪರಮಪೂಜ್ಯ ಹವಾಮಲಿನಾಥರ ಭವಿಷ್ಯಲಿಂಗ ಆಶ್ರಮ ಮನಗೂಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಮನುಷ್ಯನ ಜೀವನ ಕ್ಷಣಿಕ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಮನುಷ್ಯನ ಜೀವನ ಕ್ಷಣಿಕ, ಅದು ನೀರಿನ ಮೇಲೆ ಗುಳ್ಳಿ ಇದ್ದಂತೆ. ಆ ಗುರುಳಿ ಯಾವಾಗ ಹೋಗುತ್ತದೆ ಎಂಬುದು ಗೊತ್ತಾಗುವುದಿಲ್ಲ. ಆ ಹೋಗುವ ಕ್ಷಣ ಯಾರಿಗೂ ಗೊತ್ತಾಗುವುದಿಲ್ಲ. ಬರುವ ಕ್ಷಣ ಗೊತ್ತಾಗುತ್ತದೆ, ಆದರೆ ಹೋಗುವ ಕ್ಷಣ ಯಾರಿಗೂ ಹತ್ತಿಸಿಕೊಡುವುದಿಲ್ಲ. ಆದ್ದರಿಂದ ನಾವು ಈ ಕ್ಷಣಿಕ ಜೀವನದಲ್ಲಿ ಅದ್ಭುತವಾದಂಥ ಜೀವನ ನಡೆಸಿ ಪರಮ ಶಾಂತಿಯನ್ನು, ಪರಮ ಸತ್ಯವನ್ನು ಅರಿಯಬೇಕು. ಆ ಪರಮ ಸತ್ಯವೇ ಪರಮಾತ್ಮನಾಗಿದ್ದಾನೆ. ಅವನ ದಿವ್ಯ ಅನುಭವದ ನುಡಿಮುತ್ತುಗಳನ್ನು ನಮ್ಮ ಮನಸ್ಸಿನಲ್ಲಿ ಮೂಡಿಸಿ, ಆ ಭಗವಂತನ ವಾಸಸ್ಥಾನವಾದ ಹೃದಯದಲ್ಲಿ ಅವನು ಸದಾ ಇದ್ದಾನೆ ಎಂಬ ಭಾವ ಹೊಂದಿ ನಮ್ಮ ಜೀವನ ಕಟ್ಟಿಕೊಳ್ಳಬೇಕು. ನಮ್ಮ ಜೀವನವನ್ನು ಕಟ್ಟುವುದು ನಮ್ಮ ಮನಸ್ಸೇ. ಧನ, ಕನಕ, ವಸ್ತು, ಒಡವೆ ಇವು ಯಾವುವು ನಮ್ಮ ಜೊತೆ ಬರುವುದಿಲ್ಲ. ಹೀಗಾಗಿ ನಮ್ಮ ಜೀವನದ ಸೌಖ್ಯ, ನಮ್ಮ ಜೀವನದ ಸೌಂದರ್ಯ ನಿಂತಿರುವುದು ನಮ್ಮ ಮನಸ್ಸಿನ ಮೇಲೆ ವಿನಾ ಸಿರಿ ಸಂಪತ್ತಿನ ಮೇಲೆ ಅಲ್ಲ. ಆ ಸಿರಿ ಸಂಪತ್ತಿಗಾಗಿ, ಅಧಿಕಾರಕ್ಕಾಗಿ, ಕೀರ್ತಿಗಾಗಿ ದಿನಂಪ್ರತಿ ಕ್ಷಣವೂ ನಾವು ಬಡಿದಾಡುತ್ತೇವೆ. ಆದರೆ ಅವು ನಮಗೆ ಒಲಿಯಬೇಕಾದರೆ ನಮ್ಮ ಮನಸ್ಸು ಪ್ರೀತಿ, ಪ್ರೇಮ, ಕರುಣೆ, ದಯೆಯಿಂದ ಕೂಡಿರಬೇಕು. ನಾವು ಬಂದಿದ್ದು ಕೇವಲ ಹೊಡೆದಾಟಕ್ಕೆ, ಬಡಿದಾಡುವುದಕ್ಕೆ, ಜಗಳಕ್ಕೆ, ಕದನಕ್ಕೆ ಅಲ್ಲ. ಅದು ನಮ್ಮ ಜೀವನದ ಗುರಿಯೂ ಅಲ್ಲ. ನಾವು ಈ ಭೂಮಿಗೆ ಜಗಳವಾಡಲಿಕ್ಕೆ ಬಂದಿಲ್ಲ. ನಮ್ಮಲ್ಲಿಯೇ ಪ್ರೀತಿ, ದಯೆ, ಕರುಣೆ, ಪ್ರೇಮ ಇದ್ದಾಗ ನಮ್ಮ ಸಂತಸದ ಜೀವನವಾಗುತ್ತದೆ. ಆದ್ದರಿಂದ ಸದ್ಭಾವವನ್ನೇ ನಾವು ಹೊಂದಬೇಕು. ದುರ್ಭಾವದಿಂದ ನಾವು ಏನನ್ನೂ ಗಳಿಸಲಿಕ್ಕೆ ಆಗುವುದಿಲ್ಲ. ಬದುಕಿನ ನಿಜವಾದ ಗುರಿ ಏನು, ಸುಖದ ಬದುಕಿನ ದಾರಿ ಯಾವುದು ಎಂಬುದನ್ನು ಅರಿಯಬೇಕು. ಈ ಶರೀರ, ಈ ಜೀವ, ಈ ದೇಹ ಎಲ್ಲವೂ ಕ್ಷಣಿಕ. ಮೃತ್ಯುವು ನಮ್ಮೊಡನೆ ಇದೆ ಎಂದು ನಾವು ಅರಿತಿರಬೇಕು. ಅದಕ್ಕಾಗಿ ಧರ್ಮ ಸಂಗ್ರಹ ನಮ್ಮ ಕರ್ತವ್ಯವಾಗಬೇಕು. ಧರ್ಮದಿಂದಲೇ ನಮ್ಮ ಜೀವನವಾಗಬೇಕು. ಆದ್ದರಿಂದ ಆ ಧರ್ಮದಿಂದ ನಮ್ಮಲ್ಲಿ ಜ್ಞಾನದ ಜ್ಯೋತಿಯಿಂದ ಅಜ್ಞಾನದ ಅಂಧಕಾರವನ್ನು ಹೊಡೆದೋಡಿಸಬೇಕು. ಅಂದರೆ ಅಜ್ಞಾನ ಎಂದರೆ ದುಶ್ಚಟಗಳಿಗೆ ದೂರವಾಗುವುದು, ದುರ್ಭಾವವನ್ನು ತಾಳದೇ ಇರುವುದು, ಎಲ್ಲರೂ ನನ್ನಂತೆ, ಎಲ್ಲರೂ ಸರಿಸಮಾನರು ಎಂಬ ಭಾವ ತಾಳಬೇಕು. ಆದರೆ ಅದನ್ನು ಬಿಟ್ಟು ನಾವು ಊರ ಉಸಾವರಿ ಮಾಡಿ ಮತ್ತೊಬ್ಬರನ್ನು ಆಡಿಕೊಳ್ಳುವುದಾಗಲಿ, ಮತ್ತೊಬ್ಬರ ಜೀವನದಲ್ಲಿ ಹುಳಿ ಹಿಂಡುವುದಾಗಲಿ, ನಾವು ಕೆಡುವುದಲ್ಲದೆ ಜಗತ್ತನ್ನೇ ಕೆಡಿಸಿಬಿಡುತ್ತೇವೆ. ಅದಕ್ಕಾಗಿ ನಾವು ಆ ದೇವನು ಕೊಟ್ಟ ಜಗತ್ತನ್ನು, ಈ ದೇಹವನ್ನು, ಈ ಜೀವವನ್ನು ಕೆಡಿಸಬಾರದು. ನಮಗೆ ಒಳ್ಳೆಯದು ಮಾಡದೆ ಮನಸ್ಸು ಇಲ್ಲದಿದ್ದರೆ ತೆಪ್ಪಾಗಿ ಇರಬೇಕು, ಅಂದರೆ ಸುಮ್ಮನೆ ಇರಬೇಕು. ಈ ತನು, ಮನ, ಬುದ್ಧಿ, ಐಶ್ವರ್ಯ, ಸಂಪತ್ತು, ಕನಕ, ಕಾಮಿನಿ, ಕಾಂಚನಿ ಎಲ್ಲವೂ ಅನಿತ್ಯವಾಗಿದೆ. ಅವು ನಮ್ಮ ಜೊತೆ ಇದ್ದರೂ ನಮ್ಮ ಜೊತೆ ಬರುವುದಿಲ್ಲ. ಅವು ನಮ್ಮೂ ಅಲ್ಲ, ಅವು ಶಿವನ ಪ್ರಸಾದವೆಂದೇ ಭಾವಿಸಬೇಕು. ನಾವು ಬಯಸಿದ ಪಡಿ ಪದಾರ್ಥಗಳು, ನಾವು ಬಳಸುವ ಪಡಿ ಪದಾರ್ಥಗಳನ್ನು ಶಿವನ ಪ್ರಸಾದವೆಂದೇ ಅನುಭವಿಸಬೇಕು. ಒಳ್ಳೆಯ ಕಾರ್ಯಗಳನ್ನು ಮಾಡುವುದೇ ಧರ್ಮ. ಸದ್ಭಾವವನ್ನೇ ರೂಢಿಸಿಕೊಳ್ಳುವುದು, ಸತ್ಕಾರ್ಯಗಳನ್ನು ಮಾಡುತ್ತಾ ಇರುವುದು.
ಅಂದರೆ ಹಸಿದು ಬಂದವರಿಗೆ ತುತ್ತು ಅನ್ನ, ನೀರಡಿಕೆ ಬಂದವರಿಗೆ ಒಂದು ಚರಿಗೆ ನೀರು, ಅದೂ ಆಗದಿದ್ದರೂ ಸಹಿತ ಒಂದೆರಡು ಸವಿ ಮಾತುಗಳನ್ನು ಆಡಬೇಕು. ಆದ್ದರಿಂದ ಯಾರನ್ನೂ ಯಾವ ಕಾಲಕ್ಕೂ ನಾವು ದ್ವೇಷಿಸಬಾರದು. ಇನ್ನೊಬ್ಬರ ನೋಡಿ ಕೋಪ ತಾಪ ಮಾಡಿಕೊಳ್ಳಬಾರದು. ನನ್ನ ಜೀವನ ಶ್ರೇಷ್ಠವಾಗಬೇಕು, ನಾನು ಶ್ರೀಮಂತನಾಗಬೇಕು, ಅವರದು ಹಾಳಾಗಲಿ ಎಂಬ ದುರ್ಭಾವ ಇರಬಾರದು. ಆದ್ದರಿಂದ ಅತಿಯಾಗಿ ಆಶಿಸದೆ ಅತಿ ಆಸೆ ದುಃಖಕ್ಕೆ ಕಾರಣ ಎನ್ನುವಂತೆ ಹೆಣ್ಣು ಮಣ್ಣು ಹಣ್ಣುಗಳಿಗೆ ನಮ್ಮದಲ್ಲದ ವಸ್ತುಗಳಿಗೆ ನಾವು ಬಗಿಸಬಾರದು. ನಮ್ಮ ಹಾಸಿಗೆಯಲ್ಲಿಯೇ ನಾವು ಕಾಲು ಚಾಚಬೇಕು. ನಮ್ಮ ತನು ಮನ ಬುದ್ಧಿ ಭಾವ ಎಲ್ಲವೂ ಶಾಶ್ವತವಲ್ಲ. ಅದರಂತೆ ನಾವು ಗಳಿಸಿದ ಸಿರಿ ಸಂಪತ್ತು ಶಾಶ್ವತವಲ್ಲ. ಆದ್ದರಿಂದ ಇರುವ ತನಕ ನಾವು ಧರ್ಮದಿಂದಲೇ ನಡೆಯಬೇಕು. ಧರ್ಮವು ನಮ್ಮನ್ನು ಸದಾ ರಕ್ಷಣೆ ಮಾಡುತ್ತದೆ. ಆ ಧರ್ಮ ಎಂದರೆ ಒಳ್ಳೆಯ ಕಾರ್ಯಗಳು, ಅದುವೇ ದೇವರು. ಅಂದರೆ ನಮ್ಮ ಶರೀರ ಮನಸ್ಸಿನಲ್ಲಿ ಕಾಮನೆಗಳು ವಾಸನೆಗಳು ಇರಬಾರದು. ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅರಿಷಡ್ವರ್ಗಗಳು ಇದ್ದರೂ ಅವುಗಳನ್ನು ಸಮಯಕ್ಕೆ ತಕ್ಕಂತೆ ಯುಕ್ತವಾಗಿ ಸೂಕ್ತವಾಗಿ ಸಮರ್ಪಕವಾಗಿ ನಾವು ಬಳಸಬೇಕು. ಆ ಸತ್ಯದ ಅರಿವು ನಮ್ಮ ಜೀವನದ ಜೀವಾಳವಾಗಬೇಕು. ಅಂದರೆ ಧರ್ಮ ಮಾರ್ಗದಲ್ಲಿ ಸನ್ಮಾರ್ಗದಲ್ಲೇ ನಾವು ನಡೆಯಬೇಕು. ಅಂದಾಗ ನಮಗೆ ಪರಮ ಸತ್ಯದ ಅನುಭವವಾಗುತ್ತದೆ. ನಮ್ಮ ಜೀವನದಲ್ಲಿ ದ್ವಂದ್ವಗಳು ಸಂಕಲ್ಪ ವಿಕಲ್ಪಗಳು ಇದ್ದರೂ ಸಹಿತ ನಮ್ಮ ಮನಸ್ಸನ್ನು ಆ ಶಿವನಲ್ಲಿ ದೃಢ ಮನಸ್ಸಿನಿಂದ ನಿಶ್ಚಿಂತವಾಗಿ ಮನಸ್ಸನ್ನು ಆ ಕಡೆ ಈ ಕಡೆ ಹರಿದು ಬಿಡಲಾರದೆ, ಆಕರ್ಷಣೆಗಳಿಗೆ ಸೋಲಲಾರದೆ ನಾವು ಶಿವನನ್ನು ಸ್ಥಿರವಾಗಿ ನಂಬಬೇಕು. ನಮ್ಮ ಮೇಲೆ ಜಗತ್ತು ನಿಂತಿರುವುದಿಲ್ಲ. ಅಂದರೆ ನನ್ನಿಂದಲೇ ಗಂಟೆ ಬಾರಿಸುತ್ತದೆ ಎಂಬ ನಾನು ನನ್ನದು ಅಹಂ ಇರಬಾರದು. ನನ್ನಿಂದಲೇ ಕೋಳಿ ಕೂಗುತ್ತದೆ ಎಂಬ ಭಾವ ಇರಬಾರದು. ನಾವು ಜಗತ್ತಿನ ಮೇಲೆ ನಾವು ನಿಂತಿದ್ದೇವೆ ಎಂಬುದನ್ನು ಅರಿಯಬೇಕು. ನಾವು ನಿನ್ನೆ ಮೊನ್ನೆ ಬಂದಿರಬಹುದು, ಆದರೆ ನಾಳೆ ನಾಡಿದ್ದು ಹೊರಟು ಹೋಗುತ್ತೇವೆ ಎಂಬ ಅರಿವು ಇರಬೇಕು. ಆ ಹೊರಟು ಹೋಗುವ ತನಕ ನಮ್ಮ ಉಸಿರು ಇರುವ ತನಕ ಒಳ್ಳೆಯ ಕೆಲಸವನ್ನೇ ಒಳ್ಳೆಯ ಕಾರ್ಯಗಳನ್ನೇ ಮಾಡಬೇಕು. ಅಂದರೆ ಅನ್ನ ನೀರು ಒಳ್ಳೆಯ ಮಾತುಗಳು ಇವು ನಮ್ಮ ಮೂರು ರತ್ನಗಳು ಆಗಿರುತ್ತವೆ. ಅನ್ನ ನೀರು ಒಳ್ಳೆಯ ಮಾತುಗಳು ಅಂದರೆ ಈ ಮೂರೂ ರತ್ನಗಳನ್ನು ಸಮರ್ಪಕವಾಗಿ ಸಮಚಿತ್ತದಿಂದ ವೈರಾಗ್ಯ ವಿರಕ್ತಿಯಿಂದ ನಾವು ಅನುಭವಿಸಬೇಕು, ಇನ್ನೊಬ್ಬರಿಗೆ ಅನುಭವಿಸಲಿಕ್ಕೆ ಬಿಡಬೇಕು. ಹೀಗೆ ಮೀನು ನೀರನ್ನು ಬಿಟ್ಟು ಎಂದಿಗೂ ಬದುಕಲಾರದು. ಅದರಂತೆ ಈ ದೇವನನ್ನು ಬಿಟ್ಟು ಬದುಕುವುದಿಲ್ಲ. ಆದ್ದರಿಂದ ಸತ್ಯ ಧರ್ಮವೇ ನಿಜವಾದ ಧರ್ಮವೆಂದು ಅರಿಯಬೇಕು. ಯಾವಾಗಲೂ ಮನುಷ್ಯ ತಾನು ಗಳಿಸಿದ ಸಂಪಾದನೆ ಸಿರಿ ಸಂಪತ್ತುಗಳು ಎಂದೂ ಕರಗಿ ಹೋಗಬಾರದು. ಅವು ಸ್ಥಿರವಾಗಿರಬೇಕು. ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು. ಬೇಕು ಎಂದೇ ಅವನ ದುಃಖಕ್ಕೆ ಕಾರಣವಾಗಿರುತ್ತದೆ. ಆದ್ದರಿಂದ ಬೇಕು ಎನ್ನದೇ ಸಾಕು ಎಂದು ಎಲ್ಲವೂ ಶಿವನದೇ ಎಂದು ಭಾವಿಸಬೇಕು. ನಮ್ಮದೇನೂ ಇಲ್ಲ, ಅದು ಶಿವನದು ಎಂದಾಗ ಅದು ಪ್ರಸಾದವಾಗುತ್ತದೆ. ಆದ್ದರಿಂದ ನಮ್ಮ ಮನಸ್ಸು ಆ ಶಿವನ ಕಡೆಗೆ ನಡೆಯಬೇಕು. ಶಿವನಿಗಾಗಿ ಸತ್ತವರನ್ನು ಯಾರನ್ನೂ ಕಾಣೆ ಎಂದು ಅಲ್ಲಮಪ್ರಭುಗಳು ಹೇಳುತ್ತಾರೆ. ಹೆಣ್ಣಿಗಾಗಿ ಸತ್ತದು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊಣ್ಣಿಗಾಗಿ ಸತ್ತವರು ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವರನ್ನು ಯಾರನ್ನೂ ಕಾಣೆ ಎಂದು ಅಂದಿದ್ದಾರೆ. ಹೆಣ್ಣು ಹಣ್ಣು ಮಣ್ಣಿಗೆ ಪ್ರೀತಿಸಿ ಕೋಟಿ ಜನ ಸಾವು ನೋವಿಗೆ ದುಃಖ ದುಮ್ಮಾನಕ್ಕೆ ಒಳಗಾಗುತ್ತಾರೆ. ಆದರೆ ದೇವರನ್ನು ಪ್ರೀತಿಸಿದ ಒಬ್ಬ ವ್ಯಕ್ತಿಯೂ ಸಿಗುವುದಿಲ್ಲ. ನಮಗೆ ಜನ್ಮ ನೀಡಿದ ತಂದೆ ತಾಯಿಗಳು ನಮ್ಮನ್ನು ಉತ್ತಮ ಸಂಸ್ಕಾರ ಕೊಟ್ಟು ವಿದ್ಯೆ ಬುದ್ಧಿ ಕಲಿಸಿ ನೌಕರಿ ಹಚ್ಚಿ ಅನೇಕ ಕನಸುಗಳನ್ನು ಹೊತ್ತಿರುತ್ತಾರೆ. ಆದರೆ
ತಂದೆ ತಾಯಿಗಳು ಮಕ್ಕಳನ್ನು ತೂಗು ಉಯ್ಯಾಲೆಯಲ್ಲಿ ತೂಗಿದರೂ ಸಹಿತ ಇಂದು ಯಾವ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ತೂಗು ಉಯ್ಯಾಲೆಯಿಂದ ತೂಗಲಿಕ್ಕೆ ಅವರಿಗೆ ಮನಸ್ಸು ಇರುವುದಿಲ್ಲ, ಅವರಿಗೆ ಸಮಯವೇ ಇರುವುದಿಲ್ಲ. ಆದರೆ ಹೆಂಡತಿ ಮಕ್ಕಳನ್ನು ತೂಗುತ್ತಾರೆ. ಅಂದರೆ ಸ್ವಾರ್ಥ ಹೆಚ್ಚಾಗಿ ಜಗತ್ತಿನಲ್ಲಿ ಸ್ವಾರ್ಥ ತುಂಬಿಕೊಂಡು ಅನ್ಯರನ್ನು ದ್ವೇಷಿಸುತ್ತಾರೆ. ಹೀಗೆ ಎಲ್ಲರೂ ನಮ್ಮವರು ಎಂಬ ಭಾವ ತಾಳಬೇಕು. ನಮ್ಮನ್ನು ಉಪಚರಿಸಿದವರು, ನಮ್ಮನ್ನು ಬೆಳೆಸಿದವರು, ಅವರಿಗೆ ಕೃತಜ್ಞತೆ ಧನ್ಯವಾದಗಳನ್ನು ಹೇಳಬೇಕು. ಹೊರತಾಗಿ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸುವುದು ಅನ್ಯಾಯವಾಗುತ್ತದೆ. ಆದ್ದರಿಂದ ದ್ವೇಷಾಗ್ನಿಯನ್ನು ನಂದಿಸಿ ನಾವು ಪ್ರೇಮದ ಬೆಳಕು ಹರಿಯಬೇಕು. ಆ ಪರಮ ಸತ್ಯದ ಪವಿತ್ರ ಪ್ರೇಮವನ್ನು ನಾವು ಅರಿತುಕೊಂಡು ಎಲ್ಲರಿಗೂ ಜ್ಞಾನದ ಬೆಳಕನ್ನು ಹಂಚಬೇಕು. ಅಂತಹ ಜ್ಞಾನದ ಬೆಳಕನ್ನು ನಾವು ಅನುಭವಿಸಿ ನಮ್ಮ ಜೀವನವನ್ನು ಸಮೃದ್ಧ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.